ANMR ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯ ರಾಯಲ್ ಸರ್ಕಲ್ BNR ಬಿಲ್ಡಿಂಗ್ನಲ್ಲಿ ನೂತನವಾಗಿ ಪ್ರಾರಂಭ ಮಾಡಿರುವ ಅನು ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಂಗಡಿಯಲ್ಲಿ ಮೈಸೂರು ಸಿಲ್ಕ್ ಸೀರೆಗಳು, ಬನಾರಸಿ ಸೀರೆಗಳು, ಫ್ಯಾನ್ಸಿ ಸೀರೆಗಳು, ಸ್ಯಾರಿ ಶೇಪ್ ವೇರ್ಗಳು, ಕಲಂಕಾರಿ ಬ್ಲೌಸುಗಳು ಮತ್ತು ಫ್ಯಾನ್ಸಿ ನೈಟೀಸ್ ದೊರೆಯುತ್ತದೆ. ನೇಕಾರರಿಂದ ನೇರ ಮಾರಾಟ ಮಾಡುತ್ತಿದ್ದು ಪ್ರಾರಂಭೋತ್ಸವದ ಪ್ರಯುಕ್ತ 10% ಡಿಸ್ಕೌಂಟ್ ಸಹ ನೀಡಲಾಗುತ್ತದೆ. ಒಮ್ಮೆ ಸಂಪರ್ಕಿಸಿ ಅನು ಸಿಲ್ಕ್ ಆ್ಯಂಡ್ ಸ್ಯಾರೀಸ್, BNR ಬಿಲ್ಡಿಂಗ್, ರಾಯಲ್ ಸರ್ಕಲ್, ಅಂಜನೇ ಬಡಾವಣೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7694939946 ಮತ್ತು 9686062349ಕ್ಕೆ ಸಂಪರ್ಕಿಸುವುದು. ಚೊಕ್ಕರೆಡ್ಡಹಳ್ಳಿ ಗ್ರಾಮದಲ್ಲಿ ನೂತನ ವಿಗ್ರಹಗಳ ಪ್ರತಿಷ್ಠಾಪನಾ ಪೂಜಾ ಕಾರ್ಯಕ್ರಮ ಇಂದಿನಿಂದ ಆರಂಭ. ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿಯ ಚೊಕ್ಕರೆಡ್ಡಹಳ್ಳಿ ಗ್ರಾಮದ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನ ಸೇವಾ ಟ್ರಸ್ಟ್ ವತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಶ್ರೀ ಅಭಯಾಂಜನೇಯ ಸ್ವಾಮಿ ನೂತನ ಶಾಶ್ವತ ಶಿಲಾ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಮಹಾಕುಂಭಾಭಿಷೇಕ ಮಹೋತ್ಸವವು ಮಾರ್ಚ್ 13ರಿಂದ ಮಾರ್ಚ್ 15ರವರೆಗೂ ನಡೆಯಲಿದೆ ಎಂದು ಗ್ರಾಮದ ಹಿರಿಯ ಮುಖಂಡ ಹಾಗೂ ವಕೀಲರಾದ ನಾಶಂಕರ್ ಅವರು ತಿಳಿಸಿದ್ದಾರೆ. 3 ದಿನಗಳ ದೇವರ ಕಾರ್ಯಕ್ರಮಗಳು ಪಾಂಚರಾತ್ರ ಆಗಮನ ರತ್ನ ಮತ್ತು ಸಂಸ್ಕೃತ ಪಂಡಿತರಾದ KS ಶ್ರೀನಿವಾಸಾಚಾರ್ಯರು, ಪಾಂಚರತ್ನ ಆಗಮ ಪ್ರವರ L ನಾರಾಯಣಾಚಾರ್ಯರು, ಪಾಂಚರಾತ್ರ ಆಗಮ ಪ್ರವರ ತೊಡ್ಡಿ P ಶ್ರೀನಿವಾಸಾಚಾರ್ಯರು ಮತ್ತು ತಂಡದವರು ನೆರವೇರಿಸಿಕೊಡಲಿದ್ದಾರೆ. ಮಾರ್ಚ್ 13ರಂದು ಸಂಜೆ ವೇದಘೋಷ ಸಹಿತ ಯಾಗಶಾಲಾ ಪ್ರವೇಶ, ಅನುಜ್ಞೆ, ಸ್ವಸ್ತಿ ವಾಚನ, ಅನಿರ್ವಾಣ, ದೀಪಾರೋಹಣ, ಋತ್ವಿಕಾವರಣ, ವಿಶ್ವಕೇನ ಪೂಜೆ, ಭಗವ ದ್ವಾಸುದೇವ ಪುಣ್ಯಾಹ ವಾಚನ, ರಕ್ಷಾಬಂಧನ, ಮತ್ಸ್ಯಂಗ ಗ್ರಹಣ, ಅಂಕುರಾರ್ಪಣ, ದ್ವಾರತೋರಣ, ಧ್ವಜಕುಂಭಾರಾಧನೆ, ಪ್ರಧಾನ ಕಲಶ ಸ್ಥಾಪನೆ, ಅಷ್ಟೋತ್ತರ ಶತಕಲಶ ಸ್ಥಾಪನೆ, ಆರಾಧನೆ, ಅಗ್ನಿ ಪ್ರತಿಷ್ಠೆ, ಮನೋನ್ಮಾನ ಪ್ರಮಾಣ ಹೋಮ, ವಾಸ್ತು ಹೋಮ, ಪರಿಯತ್ರೀಕರಣ, ಅಷ್ಟೋತ್ತರ ಅಷ್ಟಾವಧಾನ ಸೇವೆ, ನೈವೇದ್ಯ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಹಮ್ಮಿಕೊಳ್ಳಲಾಗಿದೆ. ಇನ್ನು ಮಾರ್ಚ್ 14ರಂದು ಬೆಳಗಿನ ಜಾವ ಸುಪ್ರಭಾತ, ವೇದ ಪಾರಾಯಣ, ಕಲಶಾರಾಧನೆ, ದ್ವಾರತೋರಣ, ಧ್ವಜ ಕುಂಭಾರಾಧನೆ, ಶ್ರೀ ಲಕ್ಷ್ಮೀ ನರಸಿಂಹ ಮತ್ತು ಶ್ರೀ ಮಹಾಸುದರ್ಶನ ಹೋಮ, ಶ್ರೀ ರಾಮತಾರಕ ಹೋಮ, ಪವಮಾನ ಹೋಮ, ಕರ್ಮಾಂಗ ಸ್ವಪ್ನ, ಮೃತಿಕ ಸ್ವಪ್ನ, ಬಿಂಬಶುದ್ಧಿ, ಧ್ಯಾನಾದಿವಾಸ, ಅಷ್ಟೋತ್ತರ ಅಷ್ಟಾವಧಾನ ಸೇವೆ, ನೈವೇದ್ಯ, ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಸಂಜೆ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ, ಪ್ರಬಂಧ ಪಾರಾಯಣ, ಸ್ತೋತ್ರ ಪಠಣ, ಆರಾಧನೆ, ಪುಷ್ಪಾದಿವಾಸ, ಶಯಾದಿವಾಸ, ನೇತ್ರೋನ್ಮಿಲನ, ನಾಡಿ ಸಂಧಾನ, ಪೂರ್ವಕ, ಜೀವಾವಧಿ ತತ್ವನ್ಯಾಸ, ಪೂರ್ಣ ಪ್ರತಿಷ್ಠಾದಿ ಹೋಮಗಳು, ಅಷ್ಟಾವಧಾನ ಸೇವೆ, ನೈವೇದ್ಯ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಮಾರ್ಚ್ 15ರಂದು ಬೆಳಗಿನ ಜಾವ ಉದಯಪೂರ್ವ ಸುಪ್ರಭಾತ, ಪಿಂಡಿಕಾ ಪೂಜೆ, ರತ್ನಾದಿವಾಸ, ಅಷ್ಟಬಂಧನ ಪೂರ್ವಕ ಮಹಾಪ್ರತಿಷ್ಠೆ, ಆರಾಧನೆ, ಪ್ರಧಾನ ಹೋಮ, ಪರಿಹಾರ ಹೋಮ, ಪ್ರಾಯಶ್ಚಿತ ಹೋಮ, ಶಾಂತಿ ಹೋಮ, ಮಹಾಪೂರ್ಣಾವತಿ, ಗ್ರಾಮ ಪ್ರದಕ್ಷಿಣೆ, ಮಹಾಕುಂಭಾಭಿಷೇಕ, ಪಂಚಾಮೃತ ಅಭಿಷೇಕ, ಅಲಂಕಾರ ಅಷ್ಟೋತ್ತರ, ಕೂಷ್ಮಾಂಡ ಬಲಿ, ಗೋಕನ್ಯ ಪೂರ್ವಕ ದರ್ಪಣ ದರ್ಶನ, ಕದಲಿ ವೃಕ್ಷ ಛೇದನ, ಅಷ್ಟಾವಧಾನ ಸೇವೆ, ಮಹಾನೈವೇದ್ಯ, ಮಹಾಮಂಗಳಾರತಿ, ರಾಷ್ಟ್ರಾಶೀರ್ವಾದ, ತೀರ್ಥ ಪ್ರಸಾದ ವಿನಿಯೋಗ ಏರ್ಪಡಿಸಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಟ್ರಸ್ಟ್ ಕೋರಿದೆ. जय बोल विश्वक्सेन भगवान की जयंती रमण गोविंद. అందరూ గట్టిగా గోవిందానవ కనిష్ట మీట్ నుంచి చింతామణిలో వినిపించాలి. గోవిందో అదే సంకల్ప అంట.
ಇಂಥ ದಿನ ಪ್ರತಿಷ್ಠೆ ಮಾಡಬೇಕು ಅಂತ ಮನಸ್ಸಲ್ಲಿ ನೀವು ತಿಳ್ಕೊಂಡ್ರೆ ಮಾತ್ರನೇ ಮಾಡೋಕ್ಕಾಗೋದು. ಯಾವುದೇ ಕಾರ್ಯಕ್ರಮ ಆಗಲಿ, ಏನೇ ಆಗಲಿ, ನಮ್ಮ ಸ್ವಂತ ಕೆಲಸ ಆಗಲಿ ಅಥವಾ ಚಿಂತಾಮಣಿಗೆ ಹೋಗ್ಬೇಕಾಗ್ಲಿ, ಮನಸ್ಸಲ್ಲಿ ನಾವು ಈ ಥರ ಮಾಡ್ಬೇಕಂತ ತಿಳ್ಕೊಂಡಾಗ ಮಾತ್ರ ಆ ಕೆಲಸ ಆಗೋದಿಲ್ಲ. ಅದನ್ನೇ ಸಂಕಲ್ಪ ಅಂತೀವಿ. ಇವತ್ತು ಈ ವಿಶ್ವಾಸನಾಮ ಸಂವತ್ಸರದಲ್ಲಿ ಈ ಶಾಶ್ವತ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ನಿಶಬ್ದವಾಗಿ ಸಂಕಲ್ಪ ಹೇಳ್ಕೊಡ್ತಾರೆ. ಎಲ್ಲರೂ ಸಹ ಭಕ್ತಿಯಿಂದ ಬ್ರಹ್ಮಣೆ ದ್ವಿತೀಯ ಪರಾರ್ತೆ ಶ್ರೀ ಶ್ವೇತ ವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಭಾತೆ ಜಂಬೋದ್ವೀಪೆ ಶಕಾಬ್ದೆ ಮೇರೋಃ ದಕ್ಷಿಣೆ ಪಾರ್ಶ್ವೆ ಅಸ್ಮಿನ್ वर्तमाने व्यवहारिके चान्द्रमानेन अस्य प्रभवाति षष्ठे संवत्सराणां मध्ये श्रीमत् मंगलकर विश्वावसु नाम संवत्सरे उत्तरायणे दशर ऋतु फाल्गुण मासे कृष्णपक्षे शुभा नवमीम्या वासरः वासरस्तु शुभवासरा लक्ष्मीवासरा युक्तायां शुभनक्षत्र शुभयोग शुभकरण एवं गुण विशेषण विशिष्टायां अस्यां शुभतिथौ श्री पवित्रेण उदाहृतपरेत् ओम पद्माय नमः अनन्ताय नमः अस्मिन् कुम्भे मदनगृहदां जय उच्चदा वदार इन्दहि दिदमदशरीरां नमो नमः देवली नायकासमेत महागर्भणाय नमः ओम महागर्भणमालाहयामि ओम देवः महागर्भणमालाहयामि ओम शिवः महागर्भणमालाहयामि ओम गोत्तवस्वः महागर्भणमालाहयामि आवाहयामि नमः प्रणाम स्वागत प्रतिमदन्निधनिरोध सामुख्यमुद्रामदर्श्य अचक्राय नमः विचक्राय रसे स्वाहा सुचक्राय शिकारे वड सुचक्राय मजायहं ज्वालाचक्राय नेत्राभ्यां वड सुदर्शनद देवल्ली नायका समेत महादर्शनाय नमः ध्यायामि आवाहयामि मासरं समर्पयामि समर्पयामि पदारविन्दयोः समर्पयामि ब्राह्मणाकार संजिष्टा रस्मस्य वाजनः गार्षतो समर्पयामि नन्धत्नारान्दरादरधानित्यामि ॐ मूर्धां विवाहनं संजामि श्यामलमुखायातमग्न्यो आसन्नपात्वन्दनयन्तये बिस्मिल्लाह हरिमद्रयामृते कृत्या दाशमद्रयानिवेदत्रराजाय हरियवनात्मने सज्जनादपरां भोजा परिष्काराय पुरस्सहस्राधिकादिजीवरो भास्करकोटितुल्यो सुरत्विजां प्राणविनाशि विष्णोः चक्रं दर्शयामि जय बोल सुदर्शन भगवान की रमण गोविंद कल्याण
ತ್ರಯೇ ಸವನ ತೇಜಸ್ತ್ರಯೇ ವಯ ನಿರವಧೇ ಸ್ವಾದು ಚಿನ್ಮಯ ನಿಖಿಲ ಶಕ್ತೇ ಜಗನ್ಮಯ ಸ್ವಕ್ರಿಯಾಮಯ ಶಮಿತ ವಿಶ್ವಕ್ವಯ ಕೋಟಿ ಘಟಿತೋಜ್ವಲ ಕಾಂತಿಕಾಂತಂ ಕೇಯೂರಹಾರ ನವರತ್ನಮಣಿಕುಂಡಲ ಮಂಡಿತಾಂಗಂ ಜೂಟಾಗ್ರ ರಂಜಿತ ಸುಧಾಕರ ಪೂರ್ಣಬಿಂಬಂ ವಂದೇ ಕೃಪಾನಿಧಿ ಅಹೋಭಿಲ ನಾರಸಿಂಹಂ. ಈಗ ಚಕ್ರಡ್ಡಳ್ಳಿ ಗ್ರಾಮದಲ್ಲಿ ಅನಾದಿ ಕಾಲದಿಂದ ಅಂತಂದರೆ ಒಂದು ಚಿಕ್ಕ ಒಂದು ಗುಡಿ ಇತ್ತು ಇಲ್ಲಿ. ಈಗ ಆ ಗುಡಿಯನ್ನು ಶಿಥಿಲಗೊಳಿಸಿ ಮತ್ತು ಜೀರ್ಣೋದ್ಧಾರವನ್ನು ಮಾಡಿ ಹೊಸದಾಗಿ ಒಂದು ನೂತನ ಆಲಯವನ್ನು ನಿರ್ಮಾಣ ಮಾಡಿರುತ್ತಾರೆ. ಆ ಆಲಯದಲ್ಲಿ ಲಕ್ಷ್ಮೀನರಸಿಂಹ ಮತ್ತು ಅಭಯಾಂಜನೇಯ ಸ್ವಾಮಿ ಶಾಶ್ವತ ಶಿಲಾ ವಿಗ್ರಹಗಳನ್ನು ಪ್ರತಿಷ್ಠಾಪನಾ ಕಾರ್ಯಕ್ರಮ 15/3/1926 ಭಾನುವಾರ 4 ಗಂಟೆ ಉದಯಪೂರ್ವ 4 ಗಂಟೆಗೆ ಮಹಾಪ್ರತಿಷ್ಠಾ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಸ್ಥರು ಸೇರಿ ಈ ಒಂದು ಕೈಂಕರ್ಯವನ್ನು ಮಾಡ್ತಾ ಇದ್ದಾರೆ. ದಶಾವತಾರಗಳಲ್ಲಿ ನಾರಸಿಂಹನಿಕನ್ನ ಬೇರೆ ದೈವಮುಲ್ಲೇಡು ಅಂತ ಎಷ್ಟೋ ಜನ ಇರ್ಬೋದು ಅಥವಾ ಅನೇಕ ಅವತಾರಗಳಿರ್ಬೋದು. ನರಸಿಂಹ ಅವತಾರ ಅನ್ನೋದು ಹಿಂದೆ ಯಾರೂ ನೋಡಿಲ್ಲ, ಮುಂದೆ ಯಾರೂ ನೋಡೋಕ್ಕೂ ಸಾಧ್ಯ ಇಲ್ಲ ಅಂತ ಒಂದು ಲಕ್ಷ್ಮೀ ನರಸಿಂಹ ಮತ್ತು ಅಭಯಾಂಜನೇಯ ಸ್ವಾಮಿ. ಆಂಜನೇಯ ಅಂತಂದರೆ ಶ್ರೀರಾಮಪಾದ ಸೇವಾ ದುರಂಧರ, ಸದಾ ರಾಮನಾಮ ಸ್ಮರಣೆಯಲ್ಲಿ ನಿರತನಾಗಿರ್ತಕ್ಕಂಥವನೇ ಆಂಜನೇಯ. ಅಭಯಾಂಜನೇಯ ಅಂತಂದರೆ ಸದಾ ಭಕ್ತರಿಗೆ ಅಭಯವನ್ನು, ಅಭಿಷ್ಟಗಳು ಏನಿದೆಯೋ ಅದನ್ನು ಈಡೇರಿಸುವಂಥ ಒಂದು ಕರ್ತವ್ಯ ಆತಂದು. ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಕಾರಣ ಏನಂತಂದರೆ ಆಂಜನೇಯ ನರಸಿಂಹ ಎಲ್ಲಿರ್ತಾರೋ ಯಾವುದೇ ದುಷ್ಟಶಕ್ತಿ ಏನೇ ಇರೋದಿಲ್ಲ, ಯಾವುದೇ ಭೂತ ಪ್ರೇತ ಪಿಶಾಚಾದಿ ಗಣಗಳು ಯಾವುದೋ ಹತ್ರ ಬರೋಕ್ಕೆ ಸಾಧ್ಯವೂ ಇಲ್ಲ. ಅಂಥ ಭಯಂಕರವಾಗಿರ್ತಕ್ಕಂಥ ಒಂದು ಅದ್ಭುತವಾದ ರೂಪ. ಈ ಒಂದು ಶುಭ ದಿನದಲ್ಲಿ ಪ್ರಾರಂಭ ಆಗಿ ಮತ್ತೆ ನಾಳೆದ್ದು ಅನೇಕ ಕಾರ್ಯಕ್ರಮಗಳಿದೆ. ಪತ್ರಿಕೆಯಲ್ಲಿ ಏನೇನು ಪ್ರಿಂಟ್ ಮಾಡಿದ್ದೀವೋ ಅದನ್ನು ಪಾಂಚರಾತ್ರಾಗಮ ರೀತ್ಯ ಅಂತಂದರೆ 3 ದಿನಗಳು ಪಾಂಚರಾತ್ರಾಗಮ ಶಾಸ್ತ್ರದ ಪ್ರಕಾರ ಈ ಒಂದು ಎಲ್ಲ ಕೈಂಕರ್ಯಗಳು ಸಹ ನಡೆಯುತ್ತೆ. ಈ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟು ಚಿಂತಾಮಣಿ ತಾಲ್ಲೂಕು ಈ ಚಕ್ರಡ್ಡಳ್ಳಿ ಗ್ರಾಮದಲ್ಲಿ ಈ ಒಂದು ನೂತನ ಶಿಲಾ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಎಲ್ಲ ಗ್ರಾಮಸ್ಥರು ಸಹ ಮಾಡ್ತಾ ಇರ್ತಾರೆ. ಆದ್ದರಿಂದ ಭಗವಂತನ ಅವ್ರಿಗೆ ಸರ್ವಕಾಲ ಸರ್ವಾವಸ್ಥೆಯಲ್ಲಿ ಆಯುರಾರೋಗ್ಯ ಐಶ್ವರ್ಯ ಧನಕನಕ ವಸ್ತು ವಾಹನಾದಿಗಳನ್ನು ಕೊಟ್ಟು ಭಗವಂತನು ಅನುಗ್ರಹಿಸಲಿ ಅಂತ ಹೇಳ್ತಾ ಒಂದು 4 ಮಾತನ್ನು ಮುಗಿಸ್ತಾ ಇದ್ದೀವಿ. ನನ್ನ ಹೆಸರು ಶ್ರೀನಿವಾಸಾಚಾರ್ಯ ಅಂತ, KR ಶ್ರೀನಿವಾಸಾಚಾರ್ಯ ಅಂತ, ಕೆದರಿಪುರ ಅಂತ. ಲಕ್ಷ್ಮೀ ನರಸಿಂಹಸ್ವಾಮಿ ಅರ್ಚಕನ ನಾನು. 1000 ವರ್ಷಗಳ ದೇವಸ್ಥಾನ ನಮ್ಮದು. ಆ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕನಾಗಿ ನಾನು ಇವಾಗ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹಂಗಾಗಿ ಈ ಒಂದು ಕೈಂಕರ್ಯಕ್ಕೆ ಎಲ್ಲರೂ ಸಹ ಕರೆದಿದ್ದಾರೆ. ಅದಕ್ಕೋಸ್ಕರ ಭಗವಂತನ ಅನುಗ್ರಹ ಆಗಿದೆ. ಅದರಿಂದ ನಮ್ಮ ಗೊತ್ತಿರೋ ಪ್ರಕಾರ ಏನು ಮಾಡಬೇಕೋ ಶಾಸ್ತ್ರದ ಪ್ರಕಾರ ಅದನ್ನು ನಾವು ಆಚರಿಸಿ ಕೊಡ್ತೀವಿ ಎಲ್ಲ ಭಕ್ತಾದಿಗಳಿಗೂ ಸಹ. ಆದ್ದರಿಂದ ಇವತ್ತು ಈ ಕಾರ್ಯಕ್ರಮ ಇನ್ನೂ ಪ್ರಾರಂಭ ಆಗಿದೆ. ಇನ್ನೂ ಹಲವಾರು ಕಾರ್ಯಕ್ರಮಗಳಿವೆ. ಅದನ್ನೆಲ್ಲ ನಾವು ಈಗ ಒಂದೊಂದೇ ಪ್ರಾರಂಭ ಮಾಡ್ತೀವಿ. ಹರಿ ಓಂ ತತ್ಸತ್. ಜೈ ಲಕ್ಷ್ಮೀ ನರಸಿಂಹ. ಭಕ್ತ ಮಹೇಶ್ವರಲ್ಲಿ ವಿನಂತಿ. ಚಿಂತಾಮಣಿ ತಾಲೂಕು ಕಸ್ಬಾ ಹೋಬಳಿ ಕಾಕತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚಿಂತಾಮಣಿ ಚೇಳೂರು ರಸ್ತೆಯ ಚಕ್ರಡಳ್ಳಿ ಗ್ರಾಮದ ಬಳಿ ನೂತನವಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಪ್ರತಿಷ್ಠಾಪನೆ ನಡೀತಾ ಇದೆ. ದಿನಾಂಕ 13/3/2026 ಶುಕ್ರವಾರ ಮತ್ತು 14/3/2026 ಶನಿವಾರ ಹಾಗೂ 15
3/2026 ಭಾನುವಾರದಂದು ಈ ಒಂದು 3 ದಿವಸಗಳ ಒಂದು ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ಭಕ್ತ ಮಹೇಶರು ಹಾಗೂ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಎಲ್ಲ ಸಮಸ್ತ ನಾಗರಿಕರು ಬಂದು ಈ ಒಂದು ದೇವರ ಕೃಪೆಗೆ ಪಾತ್ರರಾಗಿ ದೇವರ ಒಂದು ಅನುಷ್ಠಾನವನ್ನು ಮಾಡುವ ಒಂದು ಸಂದರ್ಭದಲ್ಲಿ ಎಲ್ಲರೂ ಸಹ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ವಿನಂತಿ ಮಾಡುತ್ತೇನೆ. ಎಲ್ಲ ಚೊಕ್ಕರೆಡ್ಡಿ ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮ ಒಂದು ದೇವಸ್ಥಾನದ ಸಮಿತಿ ಪರವಾಗಿ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಹ ಸಲ್ಲಿಸ್ತೇನೆ.